ಪಲ್ಲವಿ ಶಂಕರ್, ಗುರುಗಳೇ ನಾನು ಇವಾಗ 6 ಮಂತ್ ಪ್ರೆಗ್ನೆನ್ಸಿ ಇದ್ದೀನಿ, ನಿಮ್ಮ ಎಲ್ಲ ಪ್ರೋಗ್ರಾಮ್ ಕೇಳ್ತೀನಿ, ಯಾವಾಗಲೂ ನಿಮ್ಮ ಮಾತು ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಆದರೆ ಎಲ್ಲರ ಕಷ್ಟ ಯಾವಾಗಲೂ ಕೇಳೋದ್ರಿಂದ ಪಾಪು ಏನು ಪ್ರಾಬ್ಲಮ್ ಆಗಲ್ಲ. ಖಂಡಿತ ಇಲ್ಲ ತಾಯಿ. ಒಂದು ವೇಳೆ ನೀವು ಅತ್ಯಂತ ದುಃಖದ ವಿಚಾರಗಳನ್ನು ಕೇಳ್ತಿದ್ದೀನಿ ಅಂತ ಸ್ವಯಂ ನೀವು ಭಾವಿಸುವುದಾದರೆ ಅದು ನಿಮ್ಮ ಮೇಲೆ ಪರಿಣಾಮ ಬೀರುವುದರಿಂದ ಮಗುವಿನ ಮೇಲೂ ಸ್ವಯಂ ಪರಿಣಾಮ ಬೀರುತ್ತೆ. ಆದರೆ ನೀವು ಅತ್ಯಂತ ದುಃಖದ ವಿಚಾರವನ್ನು ಕೇಳುವಾಗಲೂ ಅದೊಂದು ಜ್ಞಾನ ಅಂತ ನೀವೇ ತಾಯಿಯಾಗಿ ಪರಿಗಣಿಸಿಬಿಟ್ರೆ ಅದು ನಿಮ್ಮ ಮನಸ್ಸು ದೇಹ ಎಲ್ಲವೂ ಅದನ್ನು ಹಾಗೇ ಸ್ವೀಕರಿಸುತ್ತೆ, ಹೌದಲ್ಲ? ಈಗ ಸತ್ತೋದ್ ನಾಯಿಯನ್ನು ಕೂಡ ಅಂದುಕೊಂಡು ಹೋಗುವುದು ಅಥವಾ ಅಯ್ಯೋ ಪಾಪ ಅಂದುಕೊಂಡು ಅದನ್ನು ಎತ್ತಿ ಅದಕ್ಕೆ ಮಣ್ಣು ಮಾಡುವುದು, ಅಂದರೆ ಒಬ್ಬರು ಅದನ್ನು ಅಂದುಕೊಂಡ್ರು, ತೂತು ಚಿಚಿ ಅಂದುಕೊಂಡು ಒಬ್ಬರು ಸೈಡ್ಗೆ ಹೋದ್ರು, ಇನ್ನೊಬ್ಬರು ಅದನ್ನೇ ಪ್ರೀತಿಯಿಂದ ಎತ್ಕೊಂಡು ಹೋಗಿ ಅದಕ್ಕೆ ಮಣ್ಣು ಮಾಡಿ ಸಂಸ್ಕಾರ ಮಾಡಿದ್ರು. ಅಂದರೆ ಸತ್ತನಾಯಿ ಒಂದೇ ಆದರೂ ಕೂಡ ನೋಡುವ ಭಾವ, ಕೇಳುವ ಭಾವ ಬಹಳ ಮುಖ್ಯ, ಹೌದಲ್ಲ? ಅಯ್ಯೋ ಇದು ದುಃಖದ ಸಂಗತಿನಪ್ಪ, ಇದು ಕೇಳೋದು ಒಳ್ಳೇದು ಕೆಟ್ಟದ್ದು ಅಂದ್ಕೊಂಡ್ರೆ ದುಃಖ. ಇಲ್ಲಪ್ಪ ಇದು ಇಷ್ಟು ಬದುಕಿನ ಕಷ್ಟಗಳನ್ನು ಹೇಳಿ ಕಡೆಗೆ ಅವ್ರು ಏನೋ ಜ್ಞಾನ ಕೊಡ್ತಾರೆ, ಆ ಜ್ಞಾನ ನನಗೆ ಬೇಕು ಅಂದರೆ ಅದು ಜ್ಞಾನ. ನೀವು ಹೇಗದನ್ನು ತಗೊಳ್ತೀರೋ ಹಾಗದು ಅಲ್ವಾ? ಹಾಗಾಗಿ ಒಳ್ಳೇದು ಕೇಳಿ, ಒಳ್ಳೇದು ಕೇಳ್ತಿದ್ದೀನಿ ಅನ್ನೋ ನಂಬಿಕೆ ನಿಮಗೆ ಇದ್ರ ಮುಂದುವರಿಸಿ. ಇಲ್ಲಪ್ಪ ಇದು ದುಃಖ ಇದು ಅಂತ ನಿಮಗೆ ಅನಿಸಿರೋದಾದರೆ ಸೈಡಿಗೆ ಬನ್ನಿ, ಸ್ವಲ್ಪ ನಿಮಗನ್ಸೋ ಒಳ್ಳೇದು ಕೇಳಿ. ಬಟ್ ನನಗೆ ನಂಬಿಕೆ ಇದೆ ಇದು ಕೇವಲ ಜ್ಞಾನದ ಸಂಕೇತವೇ ಹೊರತು ನರಳಾಟ ಅಥವಾ ಅತ್ಯಂತ ಸ್ಯಾಡ್ ವಿಚಾರ ಅಂತ ಅಲ್ಲ. ಇದೊಂದು ತಿಳುವಳಿಕೆ ಅಷ್ಟೇ ಅಲ್ವಾ? ಒಳ್ಳೇದಾಗಲಿ, ಶುಭವಾಗಲವ ನಿನಗೆ, ಒಳ್ಳೆ ಸಂತಾನವಾಗಲಿ.